ಬಿಡೋದೇ ಇಲ್ಲ ಬಾತ್ರೂಮ್ಗೆ. ಎಷ್ಟೊತ್ತಿ ಕೂಗಿದ್ರು ಸ್ವೀಟಿ ಸಿಟ್ ಡೌನ್, ಸ್ವೀಟಿ ಸಿಟ್ ಡೌನ್ ಅಂತ ಹೇಳ್ತಾನೆ ಇರ್ತಾರೆ. ಮ್ಯಾಮ್ ಅಂತೂ ಬಿಡೋದೇ ಇಲ್ಲ. ವಾಶ್ರೂಮ್ ಅರ್ಜೆಂಟ್ ಆದ್ರೂ ಅಯ್ಯೋ ಅಮ್ಮ ಕಾಲ್ ಮಾಡಿದ್ರು, ಯಾಕೋ ಮಾತಾಡಲೇ ಇಲ್ಲ. ಅಮ್ಮ ಅಮ್ಮ ಅಂತ ಹೇಳ್ತಾನೆ ಇದ್ದೀನಿ, ಯಾಕೋ ಮಾತಾಡಲೇ ಇಲ್ವಲ್ಲ. ಏನಕ್ಕೆ ಕಾಲ್ ಮಾಡಿದ್ರು ಏನೋ, ತಿರ್ಗಾ ರಿಟರ್ನ್ ಮಾಡೋಣ ಅಂತಂದರೆ ನನ್ನ ಫೋನಲ್ಲಿ ಕರೆನ್ಸಿ ಇಲ್ವಲ್ಲ, ಏನೋ ನೆನಪಿಸ್ಕೊಂಡ್ಬಿಟ್ಟಿದ್ದಾರೆ ಅನಿಸುತ್ತೆ. ಅಮ್ಮ ಅಮ್ಮ ಏನು ಮಾಡ್ತಿದ್ಯಾ? ಏನಾದರೂ ತಿನ್ನೋಕೆ ಕೊಡಮ್ಮ, ಹೊಟ್ಟೆ ಹಸಿತಾ ಇದೆ ತುಂಬ. ಅಮ್ಮ ಯಾಕಮ್ಮ ಅಳ್ತಿದ್ಯಾ? ಏನಿಲ್ಲ ಮಗಳೇ, ಅದು ಕಣ್ಣಲ್ಲೇನೋ ಧೂಳು ಬಿದ್ದುಬಿಡ್ತು, ಅದಕ್ಕೆ ಅಳ್ತಾ ಇದ್ದೆ. ಕಣ್ಣಲ್ಲೆಲ್ಲ ಧೂಳು ಬಿದ್ದರೆ ಅಳಲ್ವಲ್ಲ ಅಮ್ಮ ನೀನು, ಯಾಕಮ್ಮ ಅಳ್ತಾ ಇದೆಯಾ? ಹೇಳ್ಕೊಮ್ಮ ನನ್ನ ಹತ್ರ. ಹೇಳ್ಬೇಡ ಅಮ್ಮ, ನಿನ್ನ ಹತ್ರ ನನಗೂ ಅಳು ಬರುತ್ತಮ್ಮ, ಯಾಕಮ್ಮ ಅಳ್ತಾ ಇದೆಯಾ? ಅಯ್ಯೋ ಸ್ವೀಟಿ ಅಳ್ಬೇಡ ಪುಟ್ಟ, ಏನು ಹೇಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅಜ್ಜಿ ಊರಿಂದ ಕಾಲ್ ಮಾಡಿದ್ರು, ಮಾತಾಡ್ತಿದ್ದಾರೆ ಹಲೋ ಅಂತ. ನಾನು ಹಲೋ ಅಂತ ಅಂದೆ, ಆದರೆ ಮುಂದಕ್ಕೇನು ಮಾತಾಡಲಿಲ್ಲ ಮಗಳೇ, ಕಾಲ್ ಕಟ್ ಆಗಿಬಿಡ್ತು ಅಷ್ಟೇ ಅಮ್ಮ. ನನಗೆ ಫೋನಲ್ಲಿ ಕರೆನ್ಸಿ ಇಲ್ಲ, ರಿಟರ್ನ್ ಮಾಡೋಣ ಅಂತ ಅಂದರೆ ಅಜ್ಜಿ ಕಾಲ್ ಮಾಡಿದ್ರಲ್ಲ, ಅಜ್ಜಿ ನೆನ್ಪು ಬಂತು ಅಷ್ಟೇ, ಅದಕ್ಕೋಸ್ಕರ ಅಳ್ತಿದ್ದೆ ಮಗಳೇ. ಅಳ್ಬೇಡ ಮಗಳೇ, ಕಣ್ಣೋರ್ಸು. ಅಮ್ಮ ಅಜ್ಜಿ ಕಾಲ್ ಮಾಡಿದ್ರ ಅಮ್ಮ? ಅಮ್ಮ ಅಜ್ಜಿನೇ ಇದ್ದಾರ ನನಗೆ, ಅಜ್ಜಿ ತಾತ ಎಲ್ಲರೂ ಇದ್ದಾರ ಅಮ್ಮ? ನೀನು ಹೇಳೇ ಇಲ್ಲ ನನಗೆ, ಇವತ್ತೇ ಹೇಳ್ತಾ ಇರೋದು. ಅಮ್ಮ ಎಲ್ಲಿದ್ದಾರಮ್ಮ ಅವರು? ಅಮ್ಮ ಯಾವ ಊರಲ್ಲಿದ್ದಾರಮ್ಮ? ಅಮ್ಮ ನಾಳೆಯಿಂದ ಸ್ಕೂಲ್ ರಜಾ ಅಮ್ಮ, ಪ್ಲೀಸ್ ಕರ್ಕೊಂಡು ಹೋಗಮ್ಮ ಊರಿಗೆ. ಒಂದು 30 ಡೇಸ್ ರಜಾ ಕೊಟ್ಟಿದ್ದಾರೆ, ಪ್ಲೀಸ್ ಕರ್ಕೊಂಡು ಹೋಗಮ್ಮ. ಅಯ್ಯೋ ಮಗಳೇ, ಅದು ಏನಿಲ್ಲ ಮಗಳೇ. ಹೌದು, ನೀನು ಸ್ಕೂಲಿಂದ ಬಂದ? ಯಾವಾಗ ಬಂದೆ? ಎಷ್ಟೊತ್ತಿಗೆ ಬಂದೆ? ಬಾ, ಏನಾದರೂ ತಿನ್ನೋದಕ್ಕೆ ಹಾಕ್ಕೊಡ್ತೀನಿ. ಬೆಳಗ್ಗೆ ಎಗ್ ರೈಸ್ ಮಾಡಿದ್ದೆ, ಎಗ್ ರೈಸ್ ಸ್ವಲ್ಪ ಇದೆ, ಬಾ ತಿನ್ನೋದಕ್ಕೆ ಏನಾದರೂ ಹಾಕ್ಕೊಡ್ತೀನಿ. ಅಮ್ಮ 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 ಅದಲ್ಲ ಅಮ್ಮ, ಪ್ಲೀಸ್ ಅಮ್ಮ, ಅಜ್ಜಿ ತಾತ ಇದ್ದಾರೆ ಅಂತ ಹೇಳಿದ್ರಲ್ಲ, ಅವ್ರು ಎಲ್ಲಿದ್ದಾರೆ? ಅವ್ರು ಯಾವ ಊರಲ್ಲಿದ್ದಾರೆ ಅಂತ ಹೇಳಿ ಅಮ್ಮ, ಪ್ಲೀಸ್ ಅಮ್ಮ, ಒಂದ್ಸಲ ಕರ್ಕೊಂಡು ಹೋಗಿ ಅಮ್ಮ, ಪ್ಲೀಸ್ ಅಮ್ಮ. ಸ್ವೀಟಿ ಎಷ್ಟೊತ್ತಿಗೆ ಬಂದೆ ಸ್ಕೂಲಿಂದ? ಏನಾದರೂ ತಿನ್ನೋದಕ್ಕೆ ಬೇಕಾ? ಹಾಕ್ಕೊಡ್ತೀನಿ, ಕೇಳು. ಅದು ಬಿಟ್ಬಿಟ್ಟು ಬೇರೆ ಎಲ್ಲ ಏನೋ ನೀನು ಕೇಳಬೇಡ. ಇವಾಗ ತಿನ್ನೋದಕ್ಕೆ ಏನೋ ನಾನು ಹಾಕ್ಕೊಡ್ತೀನಿ, ಅಲ್ಲಿಟ್ಟಿದ್ದೀನಿ, ಹೋಗಿ ತಿನ್ನೋದೇನೋ ತಿನ್ನು, ಇದಂದ್ರೆ ಬಿಡು, ನನಗೇನು ಹೇಳೋದಕ್ಕೆ ಬರ್ತೀಯಾ? ಹೋಗು. ಅದು ಸರಿ ಅಮ್ಮ, ಎಲ್ಲಿಟ್ಟಿದ್ದೀರಾ? ಎಗ್ ರೈಸ್ ಅಂದ್ರಲ್ಲ, ಅದು ಯಾವುದು ಎಗ್ ರೈಸು? ಎಲ್ಲಿಟ್ಟಿದ್ದೀರಾ? ಅದು ತಿನ್ಬೇಕು, ನನಗೆ ತುಂಬ ಹೊಟ್ಟೆ ಹಸಿದಿದೆ ಬೆಳಗ್ಗೆಯಿಂದ, ಹೊಟ್ಟೆ ಬೇರೆ ಖಾಲಿ ಆಗ್ಬಿಟ್ಟೈತೆ. ಅಲ್ಲಿ ಇಟ್ಟಿದ್ದೀನಿ, ಹೋಗಿ ತೊಗೊಂಡು ತಿನ್ನು. ಹಾಂ, ನಮ್ಮ ಅಮ್ಮಂಗೆ ತುಂಬ ಕೊಬ್ಬು ಜಾಸ್ತಿ. ಏಕೆ? ಅಜ್ಜಿ ಬಗ್ಗೆ ಕೇಳಿದ್ರೆ ಏನು ಹೇಳಲ್ವಲ್ಲ ಇವರು? ಏನಿದು ರಹಸ್ಯ? ಏನು ಗೊತ್ತಾಗ್ತಿಲ್ಲ. ಇರ್ಲಿ ಪರವಾಗಿಲ್ಲ, ತಿಳ್ಕೊತೀನಿ. ಅಜ್ಜಿ ಯಾರು, ಅಜ್ಜಿ ಎಲ್ಲಿದ್ದಾರೆ ಹೇಗೆ ಅಂತೆಲ್ಲ ತಿಳ್ಕೊತೀನಿ. ನಾನಂತೂ ಸುಮ್ಮನಿರಲ್ಲ. ಹೋಗಮ್ಮ. ನನಗಂತೂ ಪಕ್ಕಾಗಿ ಹೋಗಿ ಬಂದು ಹೊಟ್ಟೆ ತುಂಬ ಹಸಿತಿದೆ. ಈಗ ಫಸ್ಟ್ ಎಗ್ ರೈಸ್ ತಿನ್ಬಿಡ್ಬೇಕು. ಇಟ್ಟಿದ್ದಾರೆ, ಆದರೆ ಇದೇನಿದು ಸ್ವಲ್ಪ ಸ್ವಲ್ಪ ಇದೆಯಲ್ಲ, ಯಾರು ತಿಂದ್ರು? ಏನೋ ಹೊಟ್ಟೆ ಹಸಿತಿದೆ ತುಂಬ, ಬೆಳಗ್ಗೆನೋ ಗೋಳಿ ಹೊಟ್ಟೆಲಿ ಹೋಗಿದ್ದಪ್ಪ, ಹೊಟ್ಟೆ ತುಂಬ ತಿನ್ಬಿಡ್ತೀನಿ. ತುಂಬ ಟೇಸ್ಟಿಯಾಗಿದೆ ಎಗ್ ರೈಸು. ವಾವ್, ನಮ್ಮ ಅಮ್ಮ ಮಾಡೋ ತಿಂಡಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಸೂಪರ್ ಆಗಿರುತ್ತೆ ನಮ್ಮ ಅಮ್ಮ ಮಾಡೋ ಎಗ್ ರೈಸು. ಆದರೂ ಸ್ವಲ್ಪ ಇಟ್ಟಿದ್ದಾರೆ, ಆದರೂ ಅಡ್ಜಸ್ಟ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿದೆ. ಹೌದು, ಇವತ್ತು ಸ್ಕೂಲಲ್ಲಿ ಲಿಲ್ಲಿ ಇದ್ಲು, ಅವಳೇನೋ ನನ್ನ ಮಾತಾಡಿಸ್ತಿಲ್ವಲ್ಲ, ಯಾಕೆ? ಅವಳು ನಾನೇನು ಮಾಡಿದ್ದೀನಿ? ಬರಲಿ ಇವತ್ತು, ಅವಳಿಗಿದೆ. ಹೊಡಿ. ವಾವ್, ಸೂಪರ್ ಆಗಿದೆ. ಹೊಡಿ. ಆ ಟಾಮ್ ಅಂತೂ ಬಿಡಲೇಬಾರ್ದು ಜೆರಿ. ಅಪ್ಪ, ಹೊಟ್ಟೆ ತುಂಬತಪ್ಪ. ಇವಾಗ ಚೆನ್ನಾಗಿ ನಿದ್ದೆ ಮಾಡ್ಬಿಡ್ತೀನಿ, ಆಮೇಲೆ ಎದ್ದು ಫ್ರೆಂಡ್ಸ್ ಜೊತೆ ಆಟ ಆಡಕ್ಕೆ ಹೋಗ್ತೀನಿ. ಇದು ಬಂದ್ರಲ್ಲ. ಸ್ವೀಟಿ ಯಾವಾಗ ಬಂದೆ ಸ್ಕೂಲಿಂದ? ಓ, ಬಂದಾಡ ತಿಂತಾ ಇದೆಯಾ? ಚೆನ್ನಾಗಿ ಹಾಕೊಟ್ಬಿಟ್ಟಿದ್ದಾಳೆ ಮಗಳಿಗೆ, ಚೆನ್ನಾಗಿ ಎತ್ತಿಟ್ಟಿದ್ಲೇನೋ, ನಮಗೆ ಕೊಡೋದ್ರಲ್ಲಿ ಅರ್ಧನೇ ಕೊಟ್ಬಿಟ್ಟಿದ್ದಾಳೆ, ಚೆನ್ನಾಗಿ ತಿನ್ನು. ಅಜ್ಜಿ ನಾನು ಬಂದು ಅವಾಗಲೇ ಆಯ್ತು. ಹೌದು, ನೀವೆಲ್ಲ ಹೋಗಿದ್ರಿ? ಯಾಕೆ ತಿನ್ಬಾರ್ದಾ? ಏನಾಗುತ್ತೆ ತಿಂದ್ರೆ? ತಿನ್ನು, ನಿಮ್ಮಮ್ಮ ಮಾಡಿಕ್ತಾರೆ, ನೀನು ತಿಂತೀಯಾ? ನನ್ನ ಮಗನ್ ತಾನೇ ಹೋಗೋದೆಲ್ಲ. ತಿನ್ರಿ ಚೆನ್ನಾಗಿ ತಿನ್ನು, ಖಾಲಿ ಮಾಡ್ರಿ. ಅಜ್ಜಿ ನಿನ್ಗೊಂದೇನೋ ಹೇಳ, ಅಮ್ಮ ಬೆಳಗ್ಗೆ ಎದ್ದು ಒಂದು ದೊಡ್ಡ ಕುಕ್ಕರ್ ತುಂಬಾ, ಕುಕ್ಕರ್ ಅಂದ್ರೆ 5 ಲೀಟರ್ ಬರ್ತದಲ್ಲ ಕುಕ್ಕರ್, ಆ ಕುಕ್ಕರ್ ತುಂಬಾ ಅಡಿಗೆ ಮಾಡಿದ್ರಂತೆ. ಟೊಮಾಟೊ ಬಾತು ಯಾವ್ದು ಕಳ್ಬೇಕು ಬಂದು ತಿನ್ಬಿಟ್ಟು ಬಾರಿ ಎರಡಗ್ಲು, ಎಷ್ಟೇಳ್ರಿ? 2 ಬಿಟ್ಟೋಗಿತ್ತಂತೆ. ಅದನ್ನ ನಮ್ಮಮ್ಮ ನನಗೆ ಅಂತ ಎತ್ತಿಟ್ಟಿದ್ದಾರೆ, ಪಾಪ ಮಗಳು ತಿನ್ಲಿ ಅಂತ. ಅದನ್ನ ತಿಂತಾ ಇದ್ದೀನಿ ಅಜ್ಜಿ ಅಷ್ಟೇ. ಏಯ್ ಸ್ವೀಟಿ, ಎಷ್ಟೇ ಕೊಬ್ಬು ನಿಂಗೆ? ನನ್ನನ್ನೇ ಕಳಬೇಕು ಅಂತ ಹೇಳ್ತೀಯ ನೀನು? ನನ್ನ ಎದುರುಗಡೆ ಕೂತ್ಕೊಳ್ಳೋದಲ್ದಾನೆ ನನ್ನ ಕಳಬೇಕು ಅಂತ ಹೇಳ್ತೀಯ ನೀನು? ಅಜ್ಜಿ ನಾನೇನಜ್ಜಿ ನಿನ್ನನ್ನು ಕಳಬೇಕು ಅಂತಂದೆ, ತಿಂದೋಗಿರೋದು ಕಳಬೇಕು, ಅದಕ್ಕೆ ಏನು ನಾಚಿಕೆ ಇಲ್ಲ. ನೀ ಯಾಕಜ್ಜಿ ನಾಚಿಕೆ ಪಡ್ತೀಯಾ? ಈ ಮನೇಲಿ ಯಾಕೋ ಬರ್ತಾ ನನಗೆ ಬೆಲೆನೇ ಇಲ್ಲ. ನಿನ್ನ ಹತ್ರ ಮಾತಾಡ್ತೀನಲ್ಲ, ನನಗೆ ಬುದ್ಧಿ ಇಲ್ಲ. ಫಸ್ಟ್ ಸುಶೀಲಾ
ಅತ್ತೆ. ಅವಳಿಗೆ ಚೆನ್ನಾಗಿ ಬುದ್ಧಿ ಕಲಿಸ್ತೀನತ್ತೆ. ಅವಳಿಗೆ ಗೊತ್ತಾಗಿಲ್ಲ, ಏನೋ ಚಿಕ್ಕ ಹುಡುಗಿ ಕುಡಿದ್ಬಿಟ್ಟಿದ್ದಾಳೆ. ಸಾರಿ ಅತ್ತೆ. ನಿಮ್ಗೆ ಇನ್ನೊಂದ್ಸತಿ ಮಾಡ್ಕೊಂಬರ್ತೀನತ್ತೆ ಬಂದೆ. ಮನೇಲಿ ಬರ್ತಾ ಬರ್ತಾ ಬೇರೆನೇ ಕಮ್ಮಿ ಆಗೋಗ್ಬಿಟ್ಟಿದೆ. ಕಾಫಿ ಕುಡಿದು ಕಾಫಿ ಲೋಟ ಇಲ್ಲೇ ಬಿಸಾಕ್ಬಿಟ್ಟು ಹೋಗಿದ್ದಾಳೆ ಅವಳು. ಬರಲಿ ಮಾಡ್ತೀನಿ, ಸ್ವೀಟಿಗೆ ಕೊಬ್ಬು ಜಾಸ್ತಿ ಆಗಿದೆ. ಮಾಡ್ತೀನಿ ಅವಳಿಗೆ. ಈ ಮನೇಲಿ ಯಾಕೋ ನನ್ಗೆ ಯಾರೂ ಬೆಲೆ ಕೊಡ್ತಾ ಇಲ್ಲ. ಏನು ಮಾಡೋದು ನೋಡು, ನಾನು ಮಾಡ್ತೀನಿ ಇರು. ನನ್ನ ಮಗ ಏನು ಬರಲೇ ಇಲ್ವಲ್ಲ, ಇವತ್ತು ಕೆಲ್ಸಕ್ಕೆ ಬೇರೆ ಹೋಗಿಲ್ಲ ಅಂತ ಅಂದು ಸುಶೀಲಾ ಕಾಣಿಸ್ತಾನೆ ಇಲ್ಲ ಬೆಳಗ್ಗೆಯಿಂದ. ಅಮ್ಮ ಏನು ಮಾಡ್ತಿದ್ದೀರಾ? ಎಲ್ಲಿ ಯಾರು ಕಾಣಿಸ್ತಾ ಇಲ್ವಲ್ಲ? ಎಲ್ಲರೂ ಎಲ್ಗೂ ಹೋದ್ರು? ಹಾಂ ಬಾರಪ್ಪ ಮಗನೇ, ಎಲ್ಲರೂ ಕಿಚನಲ್ಲಿ ಇರಬೇಕು. ಯಾಕಮ್ಮ ಏನಾಯ್ತು? ಯಾಕೋ ಬೇಜಾರಲ್ಲಿ ಇದೆಯಾ? ಯಾಕೋ ಇಲ್ಲ ಮಗನೇ, ಅದು ನಿನ್ನ ಮಗಳಿದ್ದಾಳಲ್ಲ ಸ್ವೀಟಿ. ಅಯ್ಯೋ ಪಪ್ಪ, ಅದೇನಿಲ್ಲ, ಅಜ್ಜಿ ಕಾಫಿ ಕೇಳಿದ್ರ, ಕಾಫಿ ತಗೊಂಬ ಅಂತ ಅಂದ್ಬಿಟ್ಟು ಅಮ್ಮ ಕಾಫಿ ಕೊಟ್ಟಿದ್ರು. ಕಾಫಿ ಇಟ್ಕೊಂಬರ ನಿಧಾನಕ್ಕೆ ಇಟ್ಕೊಂಡ್ಬರ್ತಾ ಇದೆ. ಗ್ಲಾಸ್ ಬಿದ್ದು ಹೊಡೆದೋಯ್ತು ಪಪ್ಪ. ಅಷ್ಟೇ ಪಪ್ಪ ಆಗಿದ್ದು. ಅಷ್ಟಕ್ಕೆ ಅಜ್ಜಿ ಮುನ್ಸ್ಕೊಂಡ್ಬಿಟ್ಟಿದ್ದಾರೆ, ಗ್ಲಾಸ್ ಹೊಡೆದೋಗ್ಬಿಡ್ತಲ್ಲ ಅಂತ. ಭಾರಿ ಇದ್ದಾಳೆ, ತುಂಬಾ ಚಾಲಾಕಿ ಸ್ವೀಟಿ. ಮಗನೇ ಬಾ ಮಗನೇ ಕುತ್ಕೋ. ಬೆಳಗ್ಗೆ ರಜಾ ಇತ್ತು, ಕೆಲಸ ಯಾಕೆ ಎಲ್ಗೋಗಿದೆ ನೀನು? ಬೆಳಗ್ಗೆ ಎಲ್ಲ ಕಾಣಿಸ್ತಿರ್ಲಿಲ್ವಲ್ಲ, ಏನು ಕೆಲಸ ಆಯ್ತು? ಅದು ಏನಿಲ್ಲ ಅಮ್ಮ, ಒಂಚೂರು ಕೆಲಸ ಇತ್ತು, ಅದಕ್ಕೆ ಹೋಗಿದ್ದೆ. ಏನೋ ಕೆಲಸ ಇತ್ತು ಆಫೀಸ್ ಕಡೆಯಿಂದ, ಓಟಿ ಮಾಡೋದಿತ್ತು, ಅದಕ್ಕೆ ಹೋಗಿದ್ದೆ. ರಜಾ ಇದ್ರೂ ಎಕ್ಸ್ಟ್ರಾ ಸಂಬಳ ಕೊಡ್ತಾರೆ, ಏನು ತಲೆ ಕೆಟ್ಟು ಕೆಡ್ಸ್ಕೊಬೋದು. ಹಾ ಮಗಳೇ, ತಂದಿದ್ದೀನಿ. ತಂದಿಲ್ಲ ಅಂದ್ರೆ ನೀನು ಬಿಡ್ತೀಯಾ? ತಗೊಂಬಂದಿದ್ದೀನಿ, ಕೊಡ್ತೀನಿ. ಹಾಂ ತಗೋ ಮಗಳೇ, ನಿನ್ನ ಫೇವ್ರೆಟ್ ತೊಗೊಂಡು ಬಂದಿದ್ದೀನಿ ಸ್ವೀಟಿ. ತೊಗೊಂಡೋಗಿ ತಿನ್ನು, ಅಜ್ಜಿಗೂ ಕೊಡು, ಸರಿನಾ? ಫ್ರೆಂಚ್ ಫ್ರೈಸು ನನಗೂ ತುಂಬಾ ಇಷ್ಟ ಸ್ವೀಟಿ. ಕೊಡಿಲಿ, ನಾನು ಒಂಚೂರು ತಿಂತೀನಿ. ನಾನು ಪಪ್ಪನ ಹತ್ರ 100 ಸತಿ ಎದೆ ತರ್ಸ್ಕೊಂಡಿದ್ದು. ನಿಂತರ ಜಸ್ಟ್ ಇವಾಗ ತಾನೇ ಕೇಳಿ ಅನಿಸ್ಕೊತಾ ಇಲ್ಲ. ಬೆಳಗಿನ 100 ಸತಿ ಹೇಳಿದ್ದೀನಿ ಪಪ್ಪಗೆ ಕಾಲ್ ಮಾಡಿ ತರ್ಸ್ಕೊಂಡಿದ್ದೀನಿ. ನೀವು ನಾಳೆ 100 ಸತಿ ಕಾಲ್ ಮಾಡಿ ತರ್ಸ್ಕೊಳ್ಳಿ. ನನಗೆ ಇದು ಸಾಕಾಗಲ್ಲ, ನನಗೆ ಬೇಕೇ ಬೇಕು. ಬಾಯ್. ಯಾವಾಗ ಬಂದಿರಿ? ಇವಾಗ ಬಂದ್ರಾ? ತಗೊಳ್ಳಿ ಕಾಫಿ ತಗೊಳ್ಳಿ, ಕುಡೀರಿ, ಫಸ್ಟ್ ಟೆಸ್ಟ್ ಮಾಡಿ. ಥ್ಯಾಂಕ್ ಯು ಸುಶೀಲಾ, ನೀನು ಒಬ್ಳೆ ನೋಡಿ ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ಅಂತ ಅಂದ್ರೆ. ಅರ್ಥ ಮಾಡ್ಕೊಂಡವಳು ಇರ್ತಾಳ. ಕಾಫಿ ತಗೊಂಬಾರೆ ಅಂತಂದ್ರೆ 1 ಗಂಟೆ ಆದ್ರೂ ತಗೊಂಬರಲ್ಲ. ಮಗಳು ಕೊಟ್ಲು, ತಿರ್ಗಾ ತಂದ್ಕೊಡ್ದಲ್ಲ ಇರ್ತಾಳ. ಆವಾಗಲೇ ಕಾಫಿ ಮಗಳು ಕೊಟ್ಲು, ಇವಾಗ ನನಗೆ ಅಂತ ತಗೊಂಬಂದು ನಿನ್ಗೆ ಅಂತ ಡೌ ಬಿಡ್ತಾವಳೆ. ಡೌರಾಣಿ ಮಾಡ್ತೀನಿ ಅವಳಿಗೆ, ಬೆಳಗ್ಗೆ ಐತೆ. ಸರಿ ಅಮ್ಮ, ಒಂಚೂರು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ. ಸುಶೀಲಾ, ರಾತ್ರಿ ಏನು ಅಡುಗೆ ಮಾಡ್ತಾ ಇದೆಯಾ? ಅತ್ತೆ ಅದೇನಿಲ್ಲ ಅತ್ತೆ, ವೆಜಿಟೇಬಲ್ಸ್ ಎಲ್ಲ ತಗೊಂಬಂದಿದ್ದೀನಲ್ಲ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಬಿರಿಯಾನಿ ಮಾಡೋಣ ಅಂತ ಇದ್ದೀನಿ. ವೆಜಿಟೇಬಲ್ ಬಿರಿಯಾನಿನಾ? ಬೇಡ, ಬೆಳಗ್ಗೆ ಎಲ್ಲ ಎಗ್ ರೈಸ್ ತಿಂದು ಬರೀ ರೈಸ್ ತಿಂದು ಬೇಜಾರಾಗೈತೆ. ಚಪಾತಿ ಮಾಡಿ ಒಳ್ಳೆ ಸಾಗು ಮಾಡೋಗು, ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು. ಅಷ್ಟೇ, ನಾವು ಹೆಂಗೆ ಮುರಿಬೇಕು ಹಂಗೆ ಮುರಿಬೇಕು. ಇರ್ಗೋಣ ದುರಾಂಕರ ಅಟ್ಟಕ್ಕೇರಿದೆ ಅವ್ರಿಗೆ. ಸರಿ ಅತ್ತೆ, ಆಯಿತು, ಮಾಡ್ತೀನಿ ಅತ್ತೆ. ನನ್ನ ಮಗ ತಂದ್ಕೊಟ್ಟಿದ್ದು ಫ್ರೆಂಚ್ ಫ್ರೈಸ್ ಎಷ್ಟು ಚೆನ್ನಾಗಿತ್ತು, ಎಲ್ಲ ಒಬ್ಳೆ ತಿನ್ಬಿಟ್ಲು ಸ್ವೀಟಿ.